ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳಕ್ಕೆ ಸಾಕಷ್ಟು ಜನರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸೇತಾ ಇರುವಂತಹ ಜನರಿಂದ ಒಂದು ಸಾಮಾನ್ಯ ಹಲ್ಲುಜ್ಜುವಂತಹ ಬೇವಿನ ಕಡ್ಡಿಯಿಂದ ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೋದು ಅಂದ್ರೆ ನೀವು ನಂಬ್ತೀರಾ? ಅಚ್ಚರಿ ಅದು ಕೂಡ ಸಂಪಾದನೆ ಮಾಡ್ಬೋದು. ಕುಂಭಮೇಳ ಶುರುವಾದಾಗಿಂದಲೂ ಕೋಟಿ ಜನ ಗಂಗಾ, ಯಮುನಾ ಹಾಗೂ ಸರಸ್ವತಿ ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡ್ತಾ ಇದ್ದಾರೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಭೆ ಅಂತ ಹೆಸರಾಗಿರುವ 2025ರ ಮಹಾಕುಂಭಮೇಳಕ್ಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೋಟಿ ಜನ ಬರುವಂತಹ ನಿರೀಕ್ಷೆ ಕೂಡ ಇದೆ. ಅದರಂತೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಆದಾಯ ಮಾಡ್ಕೊಳ್ತಿರೋರನ್ನ ನೀವೆಲ್ಲ ನೋಡ್ತಾನೆ ಇದ್ದೀರಾ. ಕೆಲ ದಿನಗಳ ಹಿಂದೆ ಟೀಮಾರಿ ಒಂದೇ ದಿನದಲ್ಲಿ ಸಾವಿರಾರು ರೂಪಾಯಿ ದುಡ್ಡನ್ನ ಸಂಪಾದನೆ ಮಾಡಿ ತೋರಿಸಿದಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಅದೇ ರೀತಿ ಈಗ ಕುಂಭಮೇಳದಲ್ಲಿ ಒಬ್ಬ ವ್ಯಕ್ತಿ ಹಲ್ಲುಜ್ಜೋ ಬೇವಿನ ಕಡ್ಡಿ ಮಾರಿ ಕೋಟ್ಯಾಂತರ ರೂಪಾಯಿ ಆದಾಯ ಮಾಡೋದಕ್ಕೆ ಮುಂದಾಗಿದ್ದು ಹೊಸ ಬಿಸ್ನೆಸ್ ಐಡಿಯಾ ಹೇಳಿರುವಂತಹ ವಿಡಿಯೋ ಕೂಡ ಹೆಚ್ಚಾಗಿ ವೈರಲ್ ಆಗ್ತಾ ಇದೆ. ಫೆಬ್ರವರಿಯ ಕೊನೆವರೆಗೂ ಕೂಡ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಧಾರ್ಮಿಕ ಹಬ್ಬ UP ಸರ್ಕಾರದ ಅಂದಾಜಿನ ಪ್ರಕಾರ ಸುಮಾರು 40 ಕೋಟಿಗೂ ಕೂಡ ಹೆಚ್ಚಾಗಿ ಭಕ್ತರು ಬರ್ತಾರೆ ಅನ್ನುವಂತಹ ಮಾಹಿತಿ ಕೊಟ್ಟಿದೆ. ಇದರಿಂದ ಏನಿಲ್ಲ ಅಂದ್ರೂ 2 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಆದಾಯ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಸರ್ಕಾರದಲ್ಲಿದೆ. ಇದರ ಜೊತೆಗೆ ಸಾಕಷ್ಟು ಜನರಿಗೆ ಹಣ ಮಾಡುವಂತಹ ಅವಕಾಶ ಕೂಡ ಇದೆ. ಸಣ್ಣ ಮಾರಾಟಗಾರರಿಗೂ ಒಳ್ಳೆ ಇನ್ಕಮ್ ಬರುತ್ತೆ ಅನ್ನೋದು ಸಾಕಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ. ಕುಂಭಮೇಳದಲ್ಲಿ ಒಬ್ಬ ವ್ಯಕ್ತಿ ಹಲ್ಲುಜ್ಜೋ ಬೇವಿನ ಕಡ್ಡಿ ಸೇಲ್ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿತ್ತು. ಆದರ್ಶ್ ತಿವಾರ್ ಅನ್ನೋರು ಈ ವಿಡಿಯೋ ಅಪ್ಲೋಡ್ ಮಾಡಿದ್ರು. ಆ ವ್ಯಕ್ತಿ ಜಸ್ಟ್ ಬೇವಿನ ಕಡ್ಡಿ ಮಾರಾಟ ಮಾಡಿ ಸುಮ್ಮನಾಗಿದ್ರೆ ಈ ವಿಡಿಯೋ ವೈರಲ್ ಆಗ್ತಾ ಇರಲಿಲ್ಲ. ಆದರೆ ಈ ವ್ಯಕ್ತಿ ಬೇವಿನ ಕಡ್ಡಿ ಮಾರಿದ್ರೆ ಒಳ್ಳೆ ಆದಾಯ ಮಾಡಬಹುದು ಅಂತ ತಲೆಗೆ ಹುಳ ಬಿಟ್ಬಿಟ್ಟಿದ್ದ. ಇದು ಕೂಡ ಜೋರಾಗಿ ಚರ್ಚೆಗೆ ಕಾರಣ ಆಗಿತ್ತು. ಆ ವ್ಯಕ್ತಿನೇ ಹೇಳುವ ಹಾಗೆ ಹಳ್ಳಿಗಳಲ್ಲಿ ಬೇವಿನ ಮರಗಳು ಚೆನ್ನಾಗಿ ಬೆಳೆದಿರುತ್ತೆ. ಅದರಲ್ಲಿ ಹೆಚ್ಚಿನ ಕೊಂಬೆಗಳನ್ನು ಕತ್ತರಿಸಿ ಅವುಗಳನ್ನು ಸಣ್ಣ ಕಡ್ಡಿಗಳನ್ನಾಗಿ ಕಟ್ ಮಾಡಬೇಕು. ಹೀಗೆ ಕತ್ತರಿಸಿದಂತಹ ಸಣ್ಣ ಕಡ್ಡಿಗಳನ್ನು ಮಾರಾಟ ಮಾಡಬೇಕು. ಹೀಗೆ ಬೇವಿನ ಕಡ್ಡಿಯನ್ನು ಕಡಿಮೆ ಹಣಕ್ಕೆ ಮಾರಾಟ ಮಾಡಿದ್ರು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಬಹುದು ಅಂತ ಆ ವ್ಯಕ್ತಿನೇ ಹೇಳ್ಕೊಳ್ತಾನೆ. ಇನ್ನು ಆ ವ್ಯಕ್ತಿಗೆ ಹಲ್ಲುಜ್ಜುವಂತಹ ಬೇವಿನ ಕಡ್ಡಿ ಸೇಲ್ ಮಾಡುವಂತಹ ಐಡಿಯಾ ಕೊಟ್ಟಿದ್ಯಾರು ಅಂತ ನೀವು ಕೇಳ್ಬೋದು. ಅದಕ್ಕೆ ಉತ್ತರ ಅಂದ್ರೆ ಅವನ ಲವರ್ ಅಂತೆ. ಆಕೆ ಕೊಟ್ಟಂತಹ ಐಡಿಯಾದಿಂದ ಆತ ಕುಂಭಮೇಳದಲ್ಲಿ ಬೇವಿನ ಕಡ್ಡಿ ಸೇಲ್ ಮಾಡ್ತಿದ್ದಾನೆ. ಈ ಬಗ್ಗೆ ಹೆಮ್ಮೆಯಿಂದಲೇ ಮಾತನಾಡಿರುವಂತಹ ಆತ, ನನ್ನ ಗೆಳತಿ ಬೇವಿನ ಕಡ್ಡಿ ಬಿಸ್ನೆಸ್ ಬಗ್ಗೆ ನನಗೆ ಹಿಡಿದು ಇವತ್ತು ಅದೇ ಬೇವಿನ ಕಡ್ಡಿ ಮಾರಾಟದಿಂದ ದೊಡ್ಡ ಪ್ರಾಫಿಟ್ ಬರ್ತಾ ಇದೆ. ಕಳೆದ 5 ದಿನಗಳಿಂದ ಬೇವಿನ ಕಡ್ಡಿ ಸೇಲ್ ಮಾಡ್ತಿದ್ದು ಇಲ್ಲಿಯವರೆಗೂ 30 ರಿಂದ 40 ಸಾವಿರ ರೂಪಾಯಿ ಇನ್ಕಮ್ ಬಂದಿದೆ ಅಂತ ಹೇಳ್ಕೊಳ್ತಾನೆ. ಈಗ ಏನಿಲ್ಲ ಅಂದ್ರೂ ತಾನು ದಿನಕ್ಕೆ 9 ರಿಂದ 10 ಸಾವಿರ ರೂಪಾಯಿಗಳನ್ನ ಈಸಿಯಾಗಿ ಸಂಪಾದನೆ ಮಾಡ್ತಾ ಇದ್ದೀನಿ. ನಾನೇನಾದರೂ ಕೂಡ ಇನ್ನೂ ಹೆಚ್ಚಾಗಿ ಎಫರ್ಟ್ ಹಾಕಿದ್ರೆ ಸುಲಭವಾಗಿ 15 ರಿಂದ 20 ಸಾವಿರ ರೂಪಾಯಿ ನಾನು ಇನ್ಕಮ್ ಪಡಿಬೋದು ಅಂತ ಆ ವ್ಯಕ್ತಿನೇ ಹೇಳ್ಕೊಳ್ತಾನೆ. ಲೇಟೆಸ್ಟ್ ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.